ಇಂದು ದೇಶದಾದ್ಯಂತ ರಂಜಾನ್ ಹಬ್ಬದ ಆಚರಣೆ. ನಿನ್ನೆ ಸಂಜೆನೆ 30 ದಿನಗಳ ಉಪವಾಸ ಅಂತ್ಯವಾಗಿದ್ದು ಈದ್ ಉಲ್ ಫಿತರ್ ಹಬ್ಬದ ಸಂಭ್ರಮದಿಂದ ಪರಸ್ಪರ ಶುಭ ಹಾರೈಸಿಕೊಂಡಿದ್ದಾರೆ ಮುಸ್ಲಿಂ ಬಾಂಧವರು. ಒಂದು ತಿಂಗಳ ಉಪವಾಸದ ಹಬ್ಬ ಇದು. ಏನಿದು ಮುಸ್ಲಿಂ ಬಾಂಧವರಿರೋದು ಪರಸ್ಪರ ಒಬ್ಬರಿಗೊಬ್ಬರು ಶುಭ ಹಾರೈಸಿಕೊಂಡು ಬೆಳಗ್ಗೆಯಿಂದಲೇ ಮಸೀದಿಗಳಿಗೆ ತೆರಳಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ. ನಮಾಜ್ ಪ್ರಾರ್ಥನೆಯಲ್ಲಿ ಬಲಗೈಗೆ ಕಪ್ಪು ಪಟ್ಟಿ ಧರಿಸಿ ಇನ್ನೊಂದು ಕಡೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಹರ್ಷಿತಾ ಫೋನ್ ಸಂಪರ್ಕದಲ್ಲಿದ್ದಾರೆ. ಹರ್ಷಿತಾ, ಇವತ್ತು ರಂಜಾನ್ ಹಬ್ಬ 30 ದಿನಗಳ ಉಪವಾಸ ಕಳೆದು ಹಬ್ಬವನ್ನ ಬಹಳ ಸಡಗರ ಸಂಭ್ರಮದಿಂದ ಮಾಡ್ತಾ ಇದ್ದಾರೆ. ಇವತ್ತಿನ ಹಬ್ಬದ ವಿಶೇಷತೆ ಬೆಳಗ್ಗೆಯಿಂದ ಎಲ್ಲೆಲ್ಲಿ ಪ್ರಾರ್ಥನೆ ಆಗ್ತಿದೆ, ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಇದೆ ಅಂತ ತಿಳಿಸೋದಾದ್ರೆ? ಪವಿತ್ರ ಮುಸ್ಲಿಂ ಬಾಂಧವರ ಒಂದು ಪವಿತ್ರವಾದ ಹಬ್ಬವಾಗಿರುವಂತಹ ರಂಜಾನ್ ಹಬ್ಬ ತಿಂಗಳ ಪೂರ್ತಿ ಉಪವಾಸವನ್ನ ಮಾಡಿ 30 ದಿನಗಳ ಉಪವಾಸದ ನಂತರ ಇವತ್ತು ರಂಜಾನ್ ಹಬ್ಬವನ್ನ ಆಚರಿಸ್ತಾರೆ. ಅಂದ್ರೆ ಇವತ್ತು ರಂಜಾನ್ ಅಂತ್ಯದ ನಂತರ ಬರುವಂತಹ ಇಸ್ಲಾಮಿಕ್ ಕ್ಯಾಲೆಂಡರ್ ನ 10ನೇ ತಿಂಗಳು. ಹೀಗಾಗಿ ಮುಸ್ಲಿಂ ಬಾಂಧವರಿಗೆ ಇದೊಂದು ಪವಿತ್ರವಾಗಿರುವಂತಹ ಹಬ್ಬ. ಹೀಗಾಗಿ ಈ ಒಂದು ಹಬ್ಬವನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡಲಾಗುತ್ತೆ. ಸದ್ಯ ದೇಶಾದ್ಯಂತ ಕೂಡ ಒಂದು ಸಂಭ್ರಮವೇ ಮನೆ ಮಾಡಿರುವಂತದ್ದು. ಈಗಾಗಲೇ ಮುಸಲ್ಮಾನರು ಎಲ್ಲರೂ ಕೂಡ ಬಂದು ಇವಾಗ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸ್ತಾ ಇರುವಂತದ್ದು. ಅದರ ಜೊತೆಗೆ ಏನಂತಂದ್ರೆ 30 ದಿನಗಳ ಕಾಲ ಉಪವಾಸವಿರ್ತಾರೆ. ಸೊ ಇವತ್ತು ಅವರ ಎಲ್ಲ ಕುಟುಂಬದವರೊಟ್ಟಿಗೆ ಸೇರಿಕೊಂಡು ಪ್ರಾರ್ಥನೆಯನ್ನ ಮಾಡಿ ಒಂದು ತಿಂಡಿ ತಿನಿಸುಗಳನ್ನು ಕೂಡ ಹಂಚುತ್ತಾರೆ. ಅಂದ್ರೆ ಕೇವಲ ಮುಸ್ಲಿಂ ಬಾಂಧವರಿಗೆ ಮಾತ್ರ ಅಲ್ಲ, ಬೇರೆ ಬೇರೆ ಧರ್ಮದವರಿಗೂ ಕೂಡ ತಮ್ಮ ಸ್ನೇಹಿತರಿಗೆ ಮನೆಗೆ ಕರೆದು ಊಟವನ್ನ ಹಾಕ್ತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಮುಸ್ಲಿಂ ಬಾಂಧವರಿಗೆ ಒಂದು ಹಬ್ಬ ವರ್ಷಕ್ಕೆ ಒಂದು ಬಾರಿ ಬರುವಂತಹ ಹಬ್ಬ. ಹೀಗಾಗಿ ಅತ್ಯಂತ ಸಂಭ್ರಮ ಕೂಡ ಮನೆ ಮಾಡಿರುತ್ತೆ. ಅದರಲ್ಲೂ ಕೂಡ ಬೆಂಗಳೂರಿನಲ್ಲೂ ಕೂಡ ಒಂದು ರೀತಿಯಾಗಿ ಮುಸ್ಲಿಂ ಬಾಂಧವರು ಎಲ್ಲರೂ ಕೂಡ ಹೊಸ ಬಟ್ಟೆಗಳನ್ನ ತೊಟ್ಟು ದೇವರಿಗೆ ಪ್ರಾರ್ಥನೆಯನ್ನ ಕೂಡ ಸಲ್ಲಿಸ್ತಾ ಇರುವಂತದ್ದು. ಬೆಳಗಿನ ಜಾವದಿಂದಲೂ ಕೂಡ ವಿಶೇಷವಾಗಿ ಪ್ರಾರ್ಥನೆಯನ್ನ ಕೂಡ ಸಲ್ಲಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಏನಂತಂದ್ರೆ ಈಗಾಗಲೇ ಏನಂತಂದ್ರೆ ಚಾಮರಾಜಪೇಟೆಯಲ್ಲಿರುವಂತ ಈದ್ಗಾ ಮೈದಾನದಲ್ಲೂ ಕೂಡ ಒಟ್ಟಿಗೆ ಸೇರಿ ಪ್ರಾರ್ಥನೆಯನ್ನು ಕೂಡ ಮಾಡ್ತಿರುವಂತದ್ದು. ಅದರ ಜೊತೆಗೆ ಎಲ್ಲರೂ ಕೂಡ ಸಚಿವರು ಕೂಡ ಭಾಗಿಯಾಗುವಂತದ್ದು. ಜಮೀರ್ ಅಹಮದ್ ಅವರು ಕೂಡ ಭಾಗಿಯಾಗಿ ಅಲ್ಲಿ ಮುಸ್ಲಿಂ ಬಾಂಧವರೊಟ್ಟಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿ ರಂಜಾನ್ ಹಬ್ಬದ ಸಂಭ್ರಮವನ್ನ ಮಾಡ್ತಾ ಇರುವಂತದ್ದು. ಪವಿತ್ರ, ಒಂದು ಕಡೆ ಕೇಂದ್ರ ಸರ್ಕಾರ ವಕ್ಫ್ ಬಿಲ್ಗೆ ಮುಸ್ಲಿಮರು ಈಗ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ ಅವರ ನಮಾಜ್ ಸಂದರ್ಭದಲ್ಲಿ, ಪ್ರಾರ್ಥನೆ ಸಂದರ್ಭದಲ್ಲಿ ಕೂಡ ಕೈಗೆ ಕಪ್ಪು ಪಟ್ಟಿಯನ್ನ ಧರಿಸಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ. ಎಸ್ ಪವಿತ್ರ, ಈಗಾಗಲೇ ಏನಂತಂದ್ರೆ ನಾಡಿನಡೆ ಹಬ್ಬದ ಸಂಭ್ರಮ ಕೂಡ ಒಂದ್ ಕಡೆ ಇದೆ. ಅದರ ಜೊತೆಗೆ ಏನಂತಂದ್ರೆ ಕೇಂದ್ರ ಸರ್ಕಾರದ ವಕ್ಫ್ ಬಿಲ್ಗೆ ಮುಸ್ಲಿಮರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ನಮಾಜ್ ಸಂದರ್ಭದಲ್ಲಿ ಪ್ರಾರ್ಥನೆಯುವಂತ ವೇಳೆಯಲ್ಲಿ ಬಲಗೈಗೆ ಕಪ್ಪು ಪಟ್ಟಿಯನ್ನ ಧರಿಸಿ ಸರ್ಕಾರದ ವಿರುದ್ಧ ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈದ್ಗಾ ಮೈದಾನದಲ್ಲಿ ಏನು ಪ್ರಾರ್ಥನೆಯನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸಾವಿರಾರು ಜನ ಕೂಡ ಅಲ್ಲಿ ಭಾಗಿಯಾಗಿದ್ದಾರೆ. ಹೀಗಾಗಿ ಒಂದು ಕಡೆ ಹಬ್ಬದ ಸಂಭ್ರಮ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಸರ್ಕಾರದ ಕೇಂದ್ರ ಸರ್ಕಾರದ ವಕ್ಫ್ ಬಿಲ್ಗೆ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಒಂದ್ ರೀತಿಯಾಗಿ ಶಾಂತ ರೀತಿಯಲ್ಲಿ ಕೈಗೆ ಕಪ್ಪು ಬಟ್ಟೆಯನ್ನ ಕಟ್ಟಿಕೊಂಡು ಒಂದು ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಸದ್ಯ ಏನಂತಂದ್ರೆ ಈಗಾಗಲೇ ಒಂದು ಕಡೆ ಹಬ್ಬದ ಸಂಭ್ರಮ ಇದೆ, ಯಾವುದೇ ರೀತಿಯಾಗಿ ಗಲಾಟೆಗಳಾಗಬಾರ್ದು ಅಂತ ಹೇಳಿ ಈಗಾಗಲೇ ಏನಂತಂದ್ರೆ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಈದ್ಗಾ ಮೈದಾನದಲ್ಲಿ ಮಾಡಲಾಗಿರುವಂತದ್ದು. ಒಂದ್ ಕಡೆ ಏನಂತಂದ್ರೆ ಸಂಭ್ರಮದ ಜೊತೆಗೆ ಕೂಡ ಈಗ ಸರ್ಕಾರದ ವಿರುದ್ಧ ಕೂಡ ಒಂದು ರೀತಿಯಾಗಿ ಆಕ್ರೋಶ ಕೂಡ ಬುಗಿ ಹೇಳ್ತಾ ಇರುವಂತದ್ದು. ಪವಿತ್ರ, ಹರ್ಷಿತ, ಮಾಹಿತಿಗಾಗಿ ಒಟ್ಟಾರೆ ಈದ್ ಉಲ್ ಫಿತರ್ ಹಬ್ಬದ ಸಂಭ್ರಮದಲ್ಲಿ ಇಡೀ ದೇಶ ಇದೆ. ಒಬ್ರಿಗೊಬ್ರು ಶುಭ ಹಾರೈಸಿಕೊಂಡು ನೀವು ನೋಡ್ತಾ ಇರ್ಬೋದು ಈದ್ಗಾ ಮೈದಾನದಲ್ಲಿ ಕೂಡ ಯಾವ ಥರದ ಒಂದು ವಾತಾವರಣ ಇದೆ ಅಂತ. ಬೆಳಿಗ್ಗೆ ಸಾಂಪ್ರದಾಯಿಕ ಉಡುಪನ್ನ ತೊಟ್ಟು ಮುಸ್ಲಿಂ ಬಾಂಧವರು ಪ್ರಾರ್ಥನೆಗೆ ಮುಂದಾಗಿತ್ತು. ಸಂಜೆಗೆ 30 ದಿನದ ಉಪವಾಸದ ವ್ರತ ಮುಕ್ತಾಯವಾಗಿದೆ.